ಅಳುತ್ತಲೇ ತಾಯಿಯ ಪ್ರೀತಿಯ ಬಗ್ಗೆ ಹೇಳಿದ ರಕ್ಷಿತಾಳಿಗೆ ಇಡೀ ಕರ್ನಾಟಕವೇ ಕಣ್ಣೀರಿಟ್ಟಿದೆ. ನಾನು ಮನೆಯಲ್ಲಿರುವಾಗ ಬೆಳಗ್ಗೆ ಎದ್ದು ತಿಂಡಿ ಮಾಡಿ ಕೊಡುತ್ತಿದ್ರು. ಆಗ ನನಗೆ ತಾಯಿಯ ಪ್ರೀತಿ ಗೊತ್ತಾಗ್ತಿರ್ಲಿಲ್ಲ. ಆದರೆ ಈಗ ನನಗೆ ಅರಿವಾಗಿದೆ, ತಾಯಿಯ ಪ್ರೀತಿಯ ಮುಂದೆ ಎಲ್ಲವೂ ಶೂನ್ಯ ಎಂದು. ನಾನು ಎಂದಿಗೂ ಇನ್ನು ಮುಂದೆ ತಾಯಿ ಮಾಡಿದ ತಿಂಡಿಯನ್ನು ತಿನ್ನದಿರುವುದಿಲ್ಲ ಎಂದು ರಕ್ಷಿತಾ ಅಳುತ್ತಲೇ ಹೇಳಿದ್ದಾರೆ. ಇತ್ತೀಚೆಗೆ ರಕ್ಷಿತಾಳ ಮೇಲೆ ಇದ್ದ ಕರ್ನಾಟಕ ಜನರ ಪ್ರೀತಿ ದುಪ್ಪಟ್ಟಾಗಿದೆ. ಈಗೀಗ ಕರ್ನಾಟಕದ ಮೂಲೆ ಮೂಲೆಗಳಲ್ಲೂ ರಕ್ಷಿತಾ ಶೆಟ್ಟಿಗೆ ಅಭಿಮಾನಿಗಳು ಹೆಚ್ಚಾಗುತ್ತಾ ಇದ್ದಾರೆ. ಹೌದು, ಬಿಗ್ ಬಾಸ್ ಸೀಸನ್ 12ರ ಸ್ಪರ್ಧಿ ರಕ್ಷಿತಾ ಶೆಟ್ಟಿ ಅವರು ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗ್ತಿದ್ದಾರೆ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದೆಂಬ ವಾಕ್ಯಕ್ಕೆ ರಕ್ಷಿತಾ ಶೆಟ್ಟಿ ಅನ್ವಯವಾಗ್ತಿದ್ದಾರೆ. ಬಿಗ್ ಬಾಸ್ ಸೀಸನ್ 12ರ ನಿನ್ನೆಯ ಎಪಿಸೋಡ್ನಲ್ಲಿ ಬಿಗ್ ಬಾಸ್ ಕಾಲೇಜು ಪ್ರಿನ್ಸಿಪಾಲ್ರಾದ ರಘು ಅವರು ರಕ್ಷಿತಾಳ ಹತ್ರ ಪ್ರೀತಿ ಅಂದ್ರೆ ಏನು ಎಂಬ ಪ್ರಶ್ನೆ ಕೇಳಿದ್ರು. ಅದಕ್ಕೆ ರಕ್ಷಿತಾ ಶೆಟ್ಟಿ ಕನ್ನಡ ಗೊತ್ತಿಲ್ಲದಿದ್ರು ಅದ್ಭುತವಾಗಿ ವರ್ಣನೆ ಮಾಡಿದ್ರು. ಅವಳ ಮಾತಿನಲ್ಲಿ ತೂಕವಿತ್ತು. ಆಕೆಯ ಕನ್ನಡ ಅರ್ಥವಾಗದಿದ್ರು ಕೇವಲ ಭಾವನೆಯ ಮೂಲಕ ಜನರ ಕಣ್ಣಂಚಿನಲ್ಲಿ ನೀರು ತರಿಸಿತು. ಯಾವುದೇ ಗಾಡ್ ಫಾದರ್ಗಳಿಲ್ಲದೆ ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟ ರಕ್ಷಿತಾ ಶೆಟ್ಟಿ ಇಂದು ಕರ್ನಾಟಕ ಜನರ ಮನೆ ಮಗಳು. ಸರಿಯಾಗಿ ಮಾತನಾಡಲು ಗೊತ್ತಿಲ್ಲ, ಆದ್ರೂ ಅವರ ಮಾತಿನಲ್ಲಿ ತುಂಬಾ ಅರ್ಥ ಇರುತ್ತೆ. ಸಿಂಪಲ್ ಆಗಿ ಬಿಗ್ ಬಾಸ್ ಸೀಸನ್ 12ಕ್ಕೆ ಎಂಟ್ರಿ ಕೊಟ್ಟ ರಕ್ಷಿತಾ ಶೆಟ್ಟಿ ಇಂದು ಲಕ್ಷಾಂತರ ಕನ್ನಡಿಗರ ಮನದಲ್ಲಿ ನೆಲೆಸಿದ್ದಾರೆ. ಆಟಕ್ಕೂ ಸೈ ಮಾತಿಗೂ ಸೈ ಎಂದು ಮತ್ತೊಮ್ಮೆ ನಿರೂಪಿಸಿದ್ದಾರೆ. ಸ್ನೇಹಿತರೆ, ಕರಾವಳಿಯ ಪ್ರತಿಭೆ ರಕ್ಷಿತಾ ಶೆಟ್ಟಿಯ ಬಗ್ಗೆ ನಿಮ್ಗೇನನಿಸ್ತದೆ ಕಮೆಂಟ್ ಮಾಡಿ.